ಹಳೆ ಹೋಟ್ಲು ಅನ್ನೋದಕ್ಕೆ ಈ ಒಂದು ಟೇಸ್ಟೇ ಒಂದು ಸಿಗ್ನೇಚರ್ ಅಂತಾನೆ ಹೇಳ್ತೀನಿ. ಮುದ್ದಣ್ಣ ಅಂತ ಕರೀತಾರ, ಇಲ್ಲ ಎಕ್ಸಲೆಂಟ್ ಟಿಫನ್ ರೂಮ್ ಅಂತ ಕರೀತಾರ? ಮುದ್ದಣ್ಣ ಅಂತ ಅವಾಗಿಂದ ನಮ್ಮ ತಾತವ್ರ ಹೆಸರು ಅವ್ರಿಗೆ ಹೇಳಿ ಹೇಳಿ ಫೇಮಸ್ ಆಗಿದೆ. ಅವಾಗಿಂದಾನು ಇದೇ ಮಾಡ್ಕೊಂಡ್ ಬಂದಿರೋದು. ಇಲ್ಲೇ ಇದೇ ಏನ್ ಮಾಡಿದ್ದಾರೆ ಅದನ್ನ ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ತ್ರಿಮೂರ್ತಿ ಅಂದ್ರೆ 3 ಐಟಮ್ ಒಂದರಲ್ಲೇ ಹಾಕೊಡ್ತೀವಿ. ಓ ಸೂಪರ್, ಒಳ್ಳೆ ಕಾನ್ಸೆಪ್ಟ್ ಸರ್. ಯಾರು ತಾತನೇ ಶುರು ಮಾಡಿದ್ರು? ಎಲ್ಲ ಅವರೇ ಮಾಡಿರೋದು. ಸ್ವಲ್ಪ ಜಾಸ್ತಿ ಚಟ್ನಿ ಹಾಕ್ಸ್ಕೊಳ್ಳಿ, ಕಮ್ಮಿ ಕೊಟ್ಟಿರ್ತಾರೆ. ಖಾರ ಬಾತು, ಉಪ್ಪಿಟ್ಟು, ಏನ್ ಬೇಕಾದ್ರೆ ಕರಿಬಹುದು. ಏನಾದ್ರೂ ಕೂಡ ಉಪ್ಪಿಟ್ಟಾಗ್ಲಿ, ಈ ಚಿತ್ರಾನ್ನ ಆಗಲಿ, ಈರುಳ್ಳಿ ಜಾಸ್ತಿ ಸಿಕ್ತು ಅಂದ್ಕೊಳ್ಳಿ, ಅದು ಮಜಾ ಅಂತಲೇ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಹೇಳಿದ್ದೀನಪ್ಪ ಅಂದರೆ ನಮ್ಮ ಬೆಂಗಳೂರು ನಗರದ ಪೇಟೆಯಲ್ಲಿ ಕಳೆದ 56 ವರ್ಷಗಳಿಂದ ಒಂದು ಜಾಗ ಸಿಕ್ಕಾಬಟ್ಟೆ ಫೇಮಸ್ ಆಗಿದೆ. ಜಾಗದ ಹೆಸರೇನಪ್ಪ ಅಂದರೆ SLV ಟಿಫನ್ ರೂಮ್ ಅಂತ, ಅಥವಾ ಮುದ್ದಣ್ಣ ಹೋಟೆಲ್ ಅಂತ ಕೂಡ ಕರೀತಾರೆ. ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ಆಗಿದೆ. ಬಿಕಾಸ್ ತ್ರಿಮೂರ್ತಿ ಅಂತ ಕೊಡ್ತಾರೆ. ಒಂದೇ ತಟ್ಟಲ್ಲಿ ನಿಮಗೆ ಪಲಾವು, ಈ ಚಿತ್ರಾನ್ನ ಮತ್ತು ಇಡ್ಲಿನ ಹಾಕ್ಬಿಟ್ಟು ಕೊಡ್ತಾರಂತೆ. ಸಿಕ್ಕಾಬಟ್ಟೆ ಪಾಪ್ಯುಲರ್ ಸರ್ ಅಂತ ಓನರ್ ಕೂಡ ಹೇಳ್ತಾ ಇದ್ರು. ಹೋಗೋಣ, ಓನರ್ನ ಮಾತಾಡ್ಸೋಣ, ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಇವರ ಫುಡ್ಸ್ನು ಕೂಡ ಟ್ರೈ ಮಾಡೋಣ. ಇನ್ನು ಇವರ ಟೈಮಿಂಗ್ಸ್ ಬಂದು ಪ್ರತಿದಿನ ಬೆಳಗ್ಗೆ 7ರಿಂದ 4 ಗಂಟೆವರೆಗೂ ಇರುತ್ತೆ, ಮತ್ತು ಭಾನುವಾರ ಒಂದಿನ ಬಂದು 7ರಿಂದ 12 ಗಂಟೆವರೆಗೂ ರನ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಬನ್ನಿ ಹೋಗಿ ಇವರ ಫುಡ್ಸ್ ತೊಗೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಸೊ ಬಂದಿದ್ದೀವಿ, ಆಲ್ರೆಡಿ ಓನರ್ನ ಮಾತಾಡ್ಸಿದ್ದೀವಿ. ಹೋಗಿ ಫಸ್ಟು ತ್ರಿಮೂರ್ತಿನ ಟ್ರೈ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಬನ್ನಿ ಸರ್, ನಮಗೊಂದು ತ್ರಿಮೂರ್ತಿ ಕೊಡ್ತೀರಾ? ಎಷ್ಟು? 50 ರೂಪಾಯಿ ಅಂದ್ರಲ್ಲ ಕಾಸ್ಟು? ಓಕೆ. 3 ಐಟಮ್ ಒಂದರಲ್ಲೇ ಬಂದ್ಬಿಡುತ್ತೆ, ನೆಕ್ಸ್ಟ್ ತಗೊಳ್ಳೋ ಅವಶ್ಯಕತೆನೇ ಇರಲ್ಲ. ಹಾಂ, ಹಂಗಂತೀರಾ? ಓ, ಟೇಸ್ಟ್ ಮಾಡಿದ್ಮೇಲೆ ಮತ್ತೆ ತಗೋಬೇಕಂತ. 3 ಐಟಮ್ ಅಲ್ಲ ಸಿಗೋದು? ಪಲಾವು, ಚಿತ್ರಾನ್ನ, ಇಡ್ಲಿ, ಖಾರ ಬಾತು ಇದೆ. ಓಕೆ, ಫಸ್ಟ್ ತ್ರಿಮೂರ್ತಿ ಕೊಡಿ. ಚಿಕ್ಕ ಜಾಗ, ಒಂದು ದೇವಸ್ಥಾನ ಇದೆ, ದೇವಸ್ಥಾನದ ಪಕ್ಕದಲ್ಲಿರುವಂಥ ಒಂದು ಜಾಗ. ಹತ್ತತ್ರ 56 ವರ್ಷ ಆಗಿದೆ. ನೋಡ್ತಾ ಇದ್ದೆ, ನಾನು ಬಂದು ಒಂದು 10-15 ನಿಮಿಷ ಆಗಿರ್ಬೋದು, ಒಂದು ಹಾಫ್ ಆನ್ ಅವರ್ ಆಗಿದೆ. ಸಿಕ್ಕಾಪಟ್ಟೆ ಜನ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಎಷ್ಟೋ ಜನ ಪಾರ್ಸಲ್ಸ್ ಕೂಡ ತೊಗೊಂಡು ಹೋಗ್ತಾ ಇದ್ರು. ಜಸ್ಟ್ ಸೆಂಟ್ರಲೈಸ್ ಕಿಚನ್, ಒಂದು ಕಡೆ ಕಿಚನ್ ಇರುತ್ತೆ, ಕಿಚನಲ್ಲಿ ರೆಡಿ ಮಾಡ್ಕೊಂಡು, ಅಂದರೆ ಮನೇಲಿ ರೆಡಿ ಮಾಡಿಕೊಂಡು ಬಂದು ಇಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜಾಗ ಚಿಕ್ಕದು, ಇಲ್ಲಿ ಸರ್ವ್ ಮಾಡೋಕ್ಕೆ ಯಾವುದೇ ಥರದ ಫೆಸಿಲಿಟಿ ಇಲ್ಲದೆ ಇರೋ ಕಾರಣಕ್ಕೆ, ಅಂದರೆ ಕುಕ್ ಮಾಡೋಕ್ಕೆ ಫೆಸಿಲಿಟಿ ಇಲ್ಲದೆ ಇರೋ ಕಾರಣಕ್ಕೆ ಜಸ್ಟ್ ಸರ್ವಿಂಗ್ ಮಾತ್ರ ಇಲ್ಲ ಆಗುತ್ತೆ. ಓನರೇ ಹೇಳ್ತಾ ಇದ್ರಲ್ಲ, ಜಸ್ಟ್ ಒಂದು ತಾತ ಶುರು ಮಾಡಿದ್ದು ಆ ಒಂದು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಸಾಕು ಸರ್, ಬೆಳೆಸೋದೆಲ್ಲ ಬೇಡ, ಇದೇ ಸಾಕು, ಇಲ್ಲಿಗೆ ರೆಸ್ಪಾನ್ಸ್ ಇದೆ ಅಂತ ಹೇಳ್ತಾ ಇದ್ರು. ಆ ಒಂದು ಲೆಗಸಿನ ಮೇಂಟೈನ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ತೀನಿ. ಓ, ಇದರಲ್ಲಿ ಎಲ್ಲ ಸಾಗುನು ಮತ್ತು ಚಟ್ನಿ ಎಲ್ಲ ಮಿಕ್ಸ್ ಬಂದುಬಿಡುತ್ತಾ? ಓ ಸೂಪರ್ ಸರ್, ಥ್ಯಾಂಕ್ ಯು ಸರ್. ಎಸ್, ಐಟಮ್ ತಗೊಂಡಿದ್ದೀವಿ, ನೋಡಿದ್ರೆ ಗೊತ್ತಾಗುತ್ತೆ. ಚಿತ್ರಾನ್ನ ಒಂದು ಸೈಡ್ ಇದೆ, ಪಲಾವ್ ಇದೆ, ಆದಮೇಲೆ ಚಟ್ನಿ ಮತ್ತು ಈ ಆಲೂಗಡ್ಡೆ ಪಲ್ಯ ಅಥವಾ ಸಾಗುನ ಕೂಡ ಕೊಟ್ಟಿದ್ದಾರೆ. ಸಾಫ್ಟಾಗಿರೋಂಥ ಒಂದು 2 ಇಡ್ಲಿ ಕೊಡ್ತಾರೆ, ಜೊತೆಗೆ ಚಿತ್ರಾನ್ನ, ಪಲಾವು. ಈ ಕಡೆ ಬಂದರೆ ಆಲೂಗಡ್ಡೆ ಸಾಗು, ಇಲ್ಲಿ ಇಡ್ಲಿಗಂತಲೇ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಆ ಇಡ್ಲಿ ಕನ್ಸಿಸ್ಟೆನ್ಸಿ ನೋಡಿ, ಓಹೂ, ಎಕರೆ ಇಡ್ಲಿ ಅಂದ್ಕೊತೀನಿ, ತಟ್ಟೆ ಇಡ್ಲಿ, ಅದು ದೊಡ್ಡ ಎಕರೆ ಇಡ್ಲಿ ಅಂತ ಅಂದ್ಕೊತೀನಿ. ತುಂಬ ದೊಡ್ಡ ಇಡ್ಲಿ ಕಟ್ ಮಾಡಿದ್ದಾರೆ, ತುಂಬ ಸ್ಪಾಂಜಿನಾಗಿದೆ ಇಡ್ಲಿ ಅಂತೂ. ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ, ಹಿಂಗೇ ಬ್ರೇಕ್ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಆಹಾ, ಈ ಥರ ಇಡ್ಲಿ ಸಿಕ್ಬಿಟ್ರಂತೂ ಕ್ರೇಜಿ. ಹಂಗೇ ಸ್ವಲ್ಪ ಚಟ್ನಿಲಿ ತೊಗೊಂಡು ಬೈಟ್. ಇಡ್ಲಿ ಅಂತೂ ತುಂಬ ಸಾಫ್ಟು, ಚಟ್ನಿ ಕನ್ಸಿಸ್ಟೆನ್ಸ್ಕೊಂಡು ಸಿಕ್ಕಾಬಟ್ಟೆ ಒಂದು ಆ ಕೊಬ್ಬರಿ ಫ್ಲೇವರ್ ಇದೆಯಲ್ಲ, ಅದು ಡಾಮಿನೇಟ್ ಮಾಡುತ್ತೆ. ತಿಂದಾದ್ಮೇಲೆ ಲೈಟಾಗಿ ಆ ಹಸಿಮೆಣ್ಸಿನ್ಕಾಯಿ ಖಾರ ಇದೆಯಲ್ಲ ಬಿಟ್ಕೊಳ್ಳುತ್ತೆ. ನಿಜ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಚಟ್ನಿ ಹಾಕ್ಸ್ಕೊಳ್ಳಿ, ಕಮ್ಮಿ ಕೊಟ್ಟಿರ್ತಾರೆ, ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಸ್ಕೋಬೋದು. ಸೂಪರ್, ನಿಜ ಮಜಾ ಇದೆ. ಸಾಫ್ಟ್ ಇಡ್ಲಿ ಜೊತೆಗೆ ಒಂದು ಖಾರ ಚಟ್ನಿ ಜೊತೆ ತಿಂತಾಯಿದ್ರೆ ಅಲ್ಟಿಮೇಟು. ಒಂದೊಳ್ಳೆ ಓಪನಿಂಗ್ ಅಂತಲೇ ಹೇಳ್ತೀನಿ. ಬೆಳಗ್ಗೆನೇ ಈ ಥರ ಒಂದು ಖಾರವಾಗಿ ಇಡ್ಲಿ ಜೊತೆ ತಿಂದ್ಬಿಟ್ರಂತೂ ಒಂದೊಳ್ಳೆ ಡೇ ಓಪನಿಂಗ್ಗೆ ಚೆನ್ನಾಗಿರುತ್ತೆ. ಸೂಪರ್ ಅದ. ನೆಕ್ಸ್ಟು ಸಾಗು ಕೊಟ್ಟಿದ್ದಾರೆ. ಪಲ್ಯ, ಸಾಗು ಏನು ಬೇಕಾದ್ರೆ ಹೇಳಿ, ಕಮೆಂಟ್ ಏನು ಬೇಕಾದ್ರೆ ಮಾಡ್ತೀರಾ. ನಾನು ಎರಡೂ ಹೇಳ್ಬಿಡ್ತೀನಿ, ನ್ಯೂಟ್ರಲ್ ಆಗಿಬಿಡ್ತೀನಿ. ಟೊಮೊಟೊ ಬೇಸು, ಒಂದು ಟೊಮೊಟೊ ಫ್ಲೇವರು ಪ್ರತಿಯೊಂದು ಇದರಲ್ಲೂ ಗೊತ್ತಾಗುತ್ತೆ. ಈರುಳ್ಳಿ ಅಲ್ಲಿ ಇಳಿದಿರುತ್ತೆ. ಇಡ್ಲಿ ಜೊತೆಗೆ ಇಟ್ಕೊಂಡು ತಿಂದಮೇಲಂತೂ ಅಲ್ಟಿಮೇಟ್ ಆಗಿದೆ, ನಿಜ ಸೂಪರ್ ಆಗಿದೆ. ಮಿಡ್ಮಿಡಲ್ಲೇ ಒಂದು ಜಿಂಜರ್ ಹಾಕಿರ್ತಾರೆ ಗೊತ್ತಾ, ಶುಂಠಿ,
ಅದರದ್ದೊಂದು ಫ್ಲೇವರು ಡಾಮಿನೇಟ್ ಮಾಡುತ್ತೆ. ಜೊತೆಗೆ ಟೊಮೊಟೊ ಬೇಸು ಮೇನಾಗಿ ನಿಮಗೆ ಗೊತ್ತಾಗದೆ ಆಲೂಗಡ್ಡೆ ಇದು ಗೊತ್ತಾಗಲ್ಲ. ಆಲೂಗಡ್ಡೆನ ಇದು ನಾರ್ಮಲ್ ಪಲ್ಯನ ಹಾಂ, ಆಲೂಗಡ್ಡೆ ಫ್ಲೇವರ್ ಗೊತ್ತಾಗಲ್ಲ ನಿಮಗೆ, ಜಸ್ಟ್ ಟೊಮೊಟೊ ಫ್ಲೇವರ್ ಮಾತ್ರ ನಿಮಗೆ ಯಥೇಚ್ಛ ಗೊತ್ತಾಗುತ್ತೆ. ಅದಾದಮೇಲೆ ಆ ಒಂದು ಶುಂಠಿ ಇದೆಯಲ್ಲ, ಆ ಶುಂಠಿ ಫ್ಲೇವರ್ ಕೂಡ ಎನ್ಹೆನ್ಸ್ ಆಗ್ತಾ ಹೋಗುತ್ತೆ. ಹೌದಾ, ಜಸ್ಟ್ ಇಡ್ಲಿ ಟ್ರೈ ಮಾಡೋದು ಕೂಡ ಬೆಸ್ಟಾಗೇ ಇರುತ್ತೆ. ಸೊ ಈ ಮೂರ್ತಿಯಲ್ಲಿ ಪಲಾವ್ಗೆ ಹೋಗ್ಬಿಡೋಣ. ಒಳ್ಳೆ ಪಲಾವು, ಹೋಮ್ ಮೇಡ್ ಪಲಾವು, ಮನೇಲಿ ಯಾವ ಥರ ಮಾಡ್ತಾರೋ ಸೇಮ್ ಅದೇ ಥರನೇ ಇದೆ. ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ತುಂಬ ಫ್ಲೇವರ್ಫುಲ್ಲಾಗಿ ಅಥವಾ ಸ್ಮೆಲ್ಲು ಅರೋಮಾ ಆಗಲಿ ಯಥೇಚ್ಛವಾಗಿಲ್ಲ. ಜಸ್ಟು ಮನೇಲಿ ಮಾಡಿದ್ರೆ ಯಾವ ಥರ ಇರುತ್ತೋ ಅದೇ ಥರನೇ ಇದೆ. ಒಂದು ಬೈಟ್ ಚೆನ್ನಾಗಿದೆ. ಆ ಒಂದು ಪಲಾವ್ ಫ್ಲೇವರು ಕಾಲಲ್ಲಿ ಇಳಿದಿರುತ್ತೆ. ಮತ್ತು ಅರೋಮ ನಿಮ್ಗೆ ಗೊತ್ತಾಗಲ್ಲ, ಜಸ್ಟ್ ನೀವು ತೊಗೊಂಡ ತಕ್ಷಣ ಒಂದು ಅರೋಮ ಗೊತ್ತಾಗಲ್ಲ. ಮನೇಲಿ ಯಾವ ರೀತಿ ಮಾಡಿರ್ತಾರೋ ಸೇಮ್ ಅದೇ ಥರನೇ ಇದೆ. ಬಟ್ ಪಲಾವ್ ಫ್ಲೇವರು ಆ ಒಂದು ಪ್ರತಿಯೊಂದು ಕಾಳಲ್ಲಿ ಕೂಡ ಇನ್ಫ್ಯೂಸ್ ಆಗಿರುತ್ತೆ. ನಿಜ ಚೆನ್ನಾಗಿದೆ. ಲೈಟಾಗಿ ಚಟ್ನಿ ಗಿಟ್ನಿ ಇಟ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ಹಾಗೆ ಸ್ವಲ್ಪ ಚಟ್ನಿ ತೊಗೊಂಡು ಒಂದು ಬೈಟ್ ಇದು ಸೂಪರಾಗಿದೆ. ಇಡ್ಲಿ ಟ್ರೈ ಮಾಡಿದೆ, ಅದು ಕೂಡ ಚೆನ್ನಾಗಿತ್ತು. ಪಲಾವ್ ಕೂಡ ಸೂಪರಾಗಿದೆ. ಒಂದು ಚಿಕ್ಕ ಎಲೆಯಲ್ಲಿ ಕೊಟ್ಟಿದ್ದಾರಲ್ಲ, ಹಿಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗೆ ನೆಕ್ಸ್ಟು ಚಿತ್ರಾನ್ನ ಹೋಗೋಣ. ಆಹಾ, ಚಿತ್ರಾನ್ನ ಕೂಡ ಒಂದು ಟರ್ಮರಿಕ್ ಪೌಡ್ರ್ ಹಾಕಿರ್ತಾರೆ, ಲೈಟಾಗಿ ಗೊತ್ತಾಗುತ್ತೆ. ಸೇಮು ಪಲಾವ್ ಆಗಲಿ ಚಿತ್ರಾನ್ನ ಆಗಲಿ ಈ ಹೋಟ್ಲಲ್ಲಿ ಮಾಡ್ತಾರೆ ಆ ಥರ ಫೀಲ್ ಸಿಗೋಲ್ಲ. ಜಸ್ಟು ಮನೇಲಿ ಯಾವ ಥರ ಪ್ರಿಪೇರ್ ಮಾಡಿದ್ರೆ ಇರುತ್ತೋ ಒಂದು ಪಲಾವ್ ಆಗಲಿ ಚಿತ್ರಾನ್ನ ಆಗಲಿ ಅದೇ ಕನ್ಸಿಸ್ಟೆನ್ಸಿಯಲ್ಲಿದೆ. ಹಾಗೆ ಸ್ವಲ್ಪ ತಿನ್ನೋಣ. ಚೆನ್ನಾಗಿದೆ. ಜಾಸ್ತಿ ಸ್ಪೈಸಿನೆಸ್ ಇಲ್ಲ. ಆ ಒಂದು ನಿಂಬೆಹಣ್ಣು ಫ್ಲೇವರ್ ಕೂಡ ನಿಮಗೆ ಯಥೇಚ್ಛ ಗೊತ್ತಾಗಲ್ಲ. ಜಸ್ಟು ನಮ್ಮ ಮನೆಗಳಲ್ಲಿ ಚಿತ್ರಾನ್ನ ಯಾವ ಥರ ಮಾಡ್ತಾರೋ ಸೇಮ್ ಅದೇ ಥರನೇ ಇದೆ. ಪಕ್ಕಾ ಹೋಮ್ ಮೇಡ್ ಚಿತ್ರಾನ್ನ ಅಂತಲೇ ಹೇಳ್ಬೋದು. ನಿಮಗೆ ಆ ಒಂದು ಟಿಂಟು, ಹೋಟ್ಲ್ ಅಂಗಡಿ ಅನ್ನೋ ಟಿಂಟು ಗೊತ್ತಾಗಲ್ಲ. ಒಂದು ಪಲಾವ್ ಆರಾಮಾಗಿ ತಿನ್ಬೋದು, ಅಥವಾ ಒಂದು ಚಿತ್ರಾನ್ನ ಆರಾಮಾಗಿ ತಿನ್ಬೋದು. ಇಲ್ಲ ಈ ಮೂರು ಟ್ರೈ ಮಾಡಿ ಎಕ್ಸ್ಟ್ರಾ ಐಟಮ್ ಟ್ರೈ ಮಾಡ್ಬೋದು. ಹೆವಿ ಅನ್ಸಲ್ಲ, ಲೈಟಾಗಿರುತ್ತೆ. ಹೋಮ್ ಮೇಡ್ ಸ್ಟೈಲಿಂದ ಹೆಲ್ತ್ ಬೆನಿಫಿಟ್ ಕೂಡ ಸಿಕ್ಕಾಪಟ್ಟೆ ಇದೆ. ಹೆಲ್ತ್ಗೂ ಕೂಡ ಯಾವುದೇ ಥರದ ಪ್ರಾಬ್ಲಮ್ ಆಗೋಲ್ಲ. ಬಿಕಾಸ್ ಸೋಡಾ ಗಿಡ ಏನು ಯೂಸ್ ಮಾಡಲ್ಲ ಅನಿಸುತ್ತೆ. ಆ ಒಂದು ಬೈಟ್ ಮಾಡಿದ ತಕ್ಷಣ ಆ ಒಂದು ಲೈಟ್ ಫೀಲ್ ಇದೆಯಲ್ಲ, ನಿಜ ಚೆನ್ನಾಗಿದೆ. ಬೆಸ್ಟು. ಆಲ್ಮೋಸ್ಟ್ ಚಿತ್ರಾನ್ನ ಖಾಲಿನೇ ಮಾಡಿಬಿಟ್ಟೆ, ಆ ಥರ ಚೆನ್ನಾಗಿದೆ. ಸೂಪರ್. ಇನ್ನೊಂದು ಐಟಮು ಖಾರ ಬಾತೇನೋ ಅಂತ ಹೇಳಿದ್ರು. ಇದನ್ನ ತಿಂದು ಆ ಐಟಮ್ನ ತೊಗೊಳ್ಳೋಣ. ಆಫ್ ಕೊಡಿ. ನಿಮಗೆ 60 ಬಂದು ಮಿಕ್ಸ್ ಆಮೇಲೆ ಹಾಂ ಓಕೆ. ಖಾರ ಬಾತು ತೊಗೊಂಡಿದ್ದೀವಿ. ಸ್ವಲ್ಪ ಆ ಕಡೆ ಬಂದ್ಬಿಡೋಣ, ಸಿಕ್ಕಾಬಟ್ಟೆ ಕ್ರೌಡ್ ಇದ್ದಾರೆ. ಖಾರ ಬಾತು, ಉಪ್ಪಿಟ್ಟು ಏನು ಬೇಕಾದ್ರೆ ಕರಿಬೋದು. ಹಾಂ, ಯೂಟ್ಯೂಬರ್ ಬ್ರದರ್. ಹಂಗೇ ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಮಧ್ಯ ತರಕಾರಿ ಹಾಕಿರ್ತಾರಲ್ಲ, ತರಕಾರಿ ಬಾಯಿ ಸಿಗ್ತಾ ಇರುತ್ತೆ. ಜಾಸ್ತಿ ನಿಮಗೆ ಈರುಳ್ಳಿ ಡಾಮಿನೇಷನ್ ಇದೆ. ಅದಾದಮೇಲೆ ಆ ಕಾಳುಗಳು ಹಾಕಿರ್ತಾರಲ್ಲ, ಅದು ಕೂಡ ಮಧ್ಯದಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಮೆತ್ತಗೆ ಸೂಪರಾಗಿದೆ. ಏನೇ ಆದರೂ ಕೂಡ ಉಪ್ಪಿಟ್ಟಾಗಲಿ ಈ ಚಿತ್ರಾನ್ನ ಆಗಲಿ ಈರುಳ್ಳಿ ಜಾಸ್ತಿ ಸಿಕ್ತು ಅಂದ್ಕೊಳ್ಳಿ, ಅದು ಮಜಾ ಅಂತಲೇ ಹೇಳ್ತೀನಿ. ಕ್ರೇಜಿಯಾಗಿರುತ್ತೆ. ಸೂಪರಾಗಿದೆ. ಇದು ಕೂಡ ನಿಮಗೆ ಹೆವಿ ಅನ್ಸಲ್ಲ, ಲೈಟಾಗಿ ಒಂದು ಆಯಿಲ್ನೆಸ್ ಗೊತ್ತಾಗುತ್ತೆ. ಸ್ವಲ್ಪ ಉಪ್ಪಿಟ್ಟು ಮಾಡಬೇಕಾದ್ರೆ ಜಾಸ್ತಿ ಆಯಿಲ್ನ ಯೂಸ್ ಮಾಡಿರ್ತಾರೆ. ಅದು ಬಿಟ್ಟರೆ ತಿನ್ನಬೇಕಾದ್ರೆ ಒಂದು ಸಾಫ್ಟು ಒಂದು ಮೈಲ್ಡ್ನೆಸ್ ಇದೆ ಗೊತ್ತಾ. ಹೆವಿ ಅನ್ನಿಸಿದೆ, ಮೊಕ್ಕೊಡಿದೆ. ಆ ಥರ ಒಂದು ಒಳ್ಳೆ ಉಪ್ಪಿಟ್ಟು ಅಂತಲೇ ಹೇಳ್ತೀನಿ. ಹಾಗೆ ಸ್ವಲ್ಪ ಚಟ್ನಿ ಜೊತೆಗೆ ಹಾಕ್ಕೊಂಡು ಒಂದು ಬೈಟು. ನನಗಂತೂ ಹೆವಿ ಆಗೋಯ್ತು, ಯಾಕಂದರೆ ತ್ರಿಮೂರ್ತಿ ಟ್ರೈ ಮಾಡಿದೆ, ಆಮೇಲೆ ಉಪ್ಪಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಚಟ್ನಿ ಜೊತೆಗಂತೂ ಮಿಕ್ಸ್ ಮಾಡಿಬಿಡಿ. ಆ ಚಟ್ನಿಲಿರುವಂಥ ಖಾರ, ಆಲ್ರೆಡಿ ಇದ್ರಲ್ಲಿ ಖಾರ ಇರುತ್ತೆ, ಆ ಚಟ್ನಿಲಿರುವಂಥ ಖಾರ ಇನ್ನು ಸ್ವಲ್ಪ ಮರ್ಜ್ ಆದರೆ ಸೂಪರಾಗಿದೆ, ಬೆಸ್ಟಾಗಿದೆ. ನಿಜ ಹಳೆ ಹೋಟ್ಲು ಅನ್ನೋದಕ್ಕೆ ಈ ಒಂದು ಟೇಸ್ಟೇ ಒಂದು ಸಿಗ್ನೇಚರ್ ಅಂತಲೇ ಹೇಳ್ತೀನಿ. ಸಿಕ್ಕಾಪಟ್ಟೆ ಜನ ಬರ್ತಾರೆ, ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಇಲ್ಲಿ ಇದರಲ್ಲಿ ನಗರಪೇಟೆಯಲ್ಲಿ ಕೆಲಸ ಮಾಡುವಂಥ ಎಷ್ಟೋ ಜನ ವರ್ಕರ್ಸು ಬಂದು ಟ್ರೈ ಮಾಡ್ಕೊಂಡು ಹೋಗ್ತಾರೆ. 30 ರೂಪಾಯಿಗೆ ಆಫು.
ನಾನು ಆಫ್ ತೊಗೊಂಡಿದ್ದೀನಿ, ಫುಲ್ ರೇಂಜಿಗೆ ಕೊಟ್ಟಿದ್ದಾರೆ. 50 ರೂಪಾಯಿ ಕೊಟ್ಟರೆ ನಿಮಗೆ ಫುಲ್ ಕೊಡ್ತಾರೆ. ಚೆನ್ನಾಗಿದೆ. ನೀವು ಬಂದರೆ 1 ಇಲ್ಲ 2 ಐಟಮ್ ಟ್ರೈ ಮಾಡಿ, ಇಲ್ಲಾಂದರೆ ಅವ್ರ ಫೇಮಸ್ಸು ತ್ರಿಮೂರ್ತಿ, ಅದು ತೊಗೊಂಡ್ರೆ ಸಾಕು, ಸಫಿಷಿಯೆಂಟ್ ಆಗಿರುತ್ತೆ. ಅದಕ್ಕೆ ಮೇಲೆ ಎಕ್ಸ್ಟ್ರಾ ನಿಮ್ಮದು ಅಪಾರ್ಟೆಂಟ್ ಏನಾದ್ರು ಇದ್ದರೆ ಎಕ್ಸ್ಟ್ರಾ ಕೂಡ ತೊಗೋಬೋದು. ಇನ್ನು ಜಾಗದ ಬಗ್ಗೆ ಹೇಳಿದ್ರೆ ಇದು ಶುರುವಾಗಿದ್ದು 1968 ಅಂತ ಹೇಳಿದರು. 68, 67 ಆ ಟೈಮಲ್ಲಿ ಶುರುವಾಗಿದ್ದು, ಹತ್ತತ್ರ 56 ವರ್ಷ ಆಗಿದೆ. ಮುದ್ದಣ್ಣ ಹೋಟೆಲ್ ಅಥವಾ SLN ಟಿಫನ್ ರೂಮ್ ಅಂತ ಕೂಡ ಕರೀತಾರೆ. ನಿಮಗೆ ಗೂಗಲಲ್ಲಿ SLN ಟಿಫನ್ ರೂಮ್ ಮುದ್ದಣ್ಣ ಹೋಟ್ಲ್ ಅಂತ ಹಾಕಿದ್ರೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಬಿಡುತ್ತೆ. ಇಲ್ಲಾಂತಂದರೆ ಇಲ್ಲಿ ಧರ್ಮರಾಯನ ದೇವಸ್ಥಾನ ಅಂತ ಇದೆ ನಗರಪೇಟೆ ಒಳಗಡೆ, ಅದರ ಎಂಟ್ರೆನ್ಸಲ್ಲೇ ಬರುವಂಥ ಒಂದು ಜಾಗ. ಬಂದರೆ ಪ್ರತಿದಿನ ನಿಮಗೆ 7 ಗಂಟೆಯಿಂದ ಒಂದು 4-4:15ವರೆಗೂ ಸೇಮ್ ತಿಂಡಿ ಐಟಮ್ ಮಾತ್ರ ಸಿಗುತ್ತೆ. ಸಂಡೇ ಒಂದಿನ ಮಾತ್ರ ಬೆಳಿಗ್ಗೆ 7ರಿಂದ 12 ಗಂಟೆವರೆಗೂ ರನ್ ಮಾಡ್ಕೊಂಬರ್ತಾಯಿದ್ದಾರೆ. ಈ ಕಡೆ ಬಂದರೆ ಮಸ್ಟ್ ವಿಸಿಟ್ ಮಾಡಿ, ನಿಜ ಇಷ್ಟಪಡ್ತೀರಾ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊತೀನಿ, ಇದನ್ನ ಖಾಲಿ ಮಾಡಿ ನಾನು ಕೂಡ ಹೊರಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.